ಸಿದ್ದರಾಮಯ್ಯ ಪರ್ವ ಅಂತ್ಯವಾಗಿ ಶಿವಕುಮಾರ ಪರ್ವ ಶುರುವಾಗಲಿದೆ. ಇನ್ನು ಕೆಲವೇ ಗಂಟೆಗಳಲ್ಲಿ ರಾಜ್ಯದ ನೂತನ ಸಿಎಂ ಆಗಿ ಡಿಕೆ ಶಿವಕುಮಾರ್ ವಿಧಾನಸೌಧದ ಮೆಟ್ಟಿಲೇರಲಿದ್ದಾರೆ. ಅದು ಬಲು ದಿನಗಳ ಕನಸು, ದಶಕಗಳ ಪರಿಶ್ರಮ. ಚಲದಂಕನಾಗಿ ಬಂದದ್ದೆಲ್ಲ ಕಂಟಕಗಳನ್ನ ಮೀರಿ ನಿಂತ ಮಹಾನ್ ಸಾಧನೆ. ಕನಕಪುರ ಬಂಡೆಯ ಸಾಹಸ ಗಾಥೆಯೇ ವಿಶಿಷ್ಟ. ಅವರ ರಾಜಕೀಯ ಹಾದಿ ಸುಲಭದ್ದಾಗಿರಲಿಲ್ಲ. ಸ್ವಪಕ್ಷದವರಿಂದಲೇ ದ್ವೇಷ, ಕುತಂತ್ರ. ಆದರೆ ಬಂಡೆಯಂತೆ ಎಲ್ಲವನ್ನ ಮೌನವಾಗಿ ಸಹಿಸಿಕೊಂಡು ಚಲದಂಕನಾಗಿ ಗೆದ್ದು ತೋರಿಸಿದ್ರು. ಯಾವನು ಮಾತಾಡ್ತಿದ್ದ, ನೀನ್ ಜೈಲಿಗೆ ಹೋಗಿ ಬಂದೆ, ನೀನ್ ಜೈಲಿಗೆ ಬಂದೆ, ನಾನು ಹೋಗಿದ್ನ, ನಾನು ರೇಪ್ ಮಾಡಿದ್ನ, ಲಂಚ ಹೊಡೆದಿದ್ನ, ಯಾವ್ದಾದ್ರು ಮಂಚದ ಕೇಸಲ್ಲಿ ತಗಲಾಕೊಂಡಿದ್ನ, ನನ್ನ ಜೈಲಿಗೆ ಕಳಿಸಿದ್ರಿ ನೀವು. ಇನ್ನ ಏನೇನ್ ಪ್ಲಾನ್ ಹಾಕೋತಾ ಇದಾರೆ ಅದೆಲ್ಲ ಗೊತ್ತಿದೆ ನನಗೆ. ಇದಕ್ಕೆಲ್ಲ ಈ ಡಿ ಕೆ ಶಿವಕುಮಾರ್ ಏನೋ ಮಗ ಅಲ್ಲ, ಅದಕ್ಕೆಲ್ಲ ಟೈಮ್ ಬಂದಾಗ ಉತ್ತರ ಕೊಡ್ತೀನಿ. ಅದಕ್ಕೆ ನನಗೆ ಸಮಯ ಪ್ರಜ್ಞೆ ಇದೆ, ನನಗೆ ತಾಳ್ಮೆ ಇದೆ, ಹೋರಾಟದ ಛಲ ಇದೆ. ನಾನು ಮೊದಲೇ ಹೇಳಿದ್ದೇನೆ, ಯಶಸ್ಸಾಗಬೇಕಾದ್ರೆ ಧರ್ಮರಾಯನ ಧರ್ಮತ್ವ ಇರಬೇಕು, ದಾನಶೂರಕರ್ಣನ ದಾನ ಇರಬೇಕು, ಅರ್ಜುನನ ಗುರಿ ಇರಬೇಕು, ವಿದುರನ ನೀತಿ ಇರಬೇಕು, ಭೀಮನ ಬಲ ಇರಬೇಕು, ಕೃಷ್ಣನ ತಂತ್ರ ಇರಬೇಕು. ಇಷ್ಟೆಲ್ಲ ಇದ್ರೆ ಮಾತ್ರ ಯಶಸ್ಸಾಗಕ್ಕೆ ಸಾಧ್ಯ ಅಂತ ಅಸೆಂಬ್ಲಿಲೂ ಹೇಳಿದ್ದೀನಿ, ಹೊರಗಡೆನೂ ಹೇಳಿದ್ದೀನಿ. ಚಾಣಕ್ಯನ ರಾಜಕೀಯ ರಣತಂತ್ರಗಳನ್ನು ಕರಗತ ಮಾಡಿಕೊಳ್ಳಲು ವೇದಶಾಸ್ತ್ರಗಳ ಪಾಠ ಹೇಳ್ಕೊಂಡಿದ್ದೀನಿ. ರಾಜಕೀಯ ಹೇಗೆ ಮಾಡಬೇಕು ಅನ್ನೋದು ಗೊತ್ತಿದೆ. 20ನೇ ವಯಸ್ಸಿಗೆ ಅಂದಿನ ಪ್ರಧಾನಿ ರಾಜೀವ್ ಗಾಂಧಿ ಅವರ ಪ್ರೀತಿಗೆ ಪಾತ್ರರಾದವರು. ಎಲ್ಲ ಪಾಪ ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ರಲ್ಲ, ಹೆಂಗೆ ನಾನು ಋಣ ತೀರಿಸೋದು ಅಂತ ನನಗೆ ಅದು ದೊಡ್ಡ ಸಾಲದ ಹೊರೆ ಆಗಿಬಿಟ್ಟಿದೆ. ಸಾಲದ ಹೊರೆ. ಐ ಬಿಲೀವ್ ನನಗೆ ಈ ಉಪಕಾರ ಸ್ಮರಣೆ ಇದ್ರ ಬಗ್ಗೆ ನನ್ನ ನಂಬಿಕೆ ಇರೋ. ಹೆಂಗೆ ಈ ಜನರು ನಾನು ಋಣ ತೀರಿಸೋದು, ಏನು ಈ ಥರ ಪ್ರೀತಿ ನನ್ನ ಮೇಲೆ ತೋರಿಸಿದ್ರು, ಹಿಂಗೆ ನಡೆದ್ರು. ಒಂದು ಸಣ್ಣ ಕರೆ ಕೊಟ್ಟದಕ್ಕೆ ಅಷ್ಟು ಸಾವಿರಾರು ಜನ ಬೆಂಗಳೂರಲ್ಲಿ. ನನ್ನ ದೇವಾಲಯ ದೆಹಲಿಯಲ್ಲಿದೆ ಅಂತ ಹೈಕಮಾಂಡನ್ನೇ ದೇವರಂತೆ ಕಂಡವರು. ಅಪಾರ ಜನಬೆಂಬಲಕ್ಕಾಗಿ ಪದೇ ಪದೇ ಜನರೆದುರು ನಿಮ್ಮ ಋಣ ಹೇಗೆ ತೀರಿಸಬೇಕೋ ಗೊತ್ತಿಲ್ಲ ಎನ್ನುತ್ತಿರೋರು. ಎಸ್, ದೊಡ್ಡ ಆಲಹಳ್ಳಿ ಕೆಂಪೇಗೌಡ ಶಿವಕುಮಾರ್, ಡಿಕೆ ಶಿವಕುಮಾರ್ ಅಲಿಯಾಸ್ ಡಿಕೆಶಿ ಕೊನೆಗೂ ರಾಜ್ಯದ ಮುಖ್ಯಮಂತ್ರಿಯಾಗುತ್ತಿದ್ದಾರೆ, ನಾಡ ದೊರೆಯಾಗುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗುತ್ತಿದ್ದಾರೆ. ಇನ್ನು ಕೆಲ ಗಂಟೆಗಳಿಂದಲೇ ಕರುನಾಡಿನಲ್ಲಿ ಶಿವಕುಮಾರ ಪರ್ವವೇ ಶುರುವಾಗಲಿದೆ. ನಾಭಿಷೇಕೋ ನ ಸಂಸ್ಕಾರ ಸಿಂಹಸ್ಯ ಕ್ರಿಯತೆ ವನೆ ವಿಕ್ರಮಾಜಿತ ಸತ್ವಸ್ಯ ಸ್ವಯಮೇಗ ಮೃಗೇಂಗತ ಅಂತ. ಅಂದ್ರೆ ಕಾಡಿನಲ್ಲಿ ಬೇಕಾದಷ್ಟು ಪ್ರಾಣಿಗಳಿದೆ. ಆ ಸಿಂಹಕ್ಕೆ ಯಾರು ಮೃಗರಾಜ ಅಂತ ಹೆಸರಿಡಲಿಲ್ಲ. ಹೌದು, ಇದಕ್ಕೆ ಉಪನಯನೂ ಮಾಡಲಿಲ್ಲ, ಇಲ್ಲ ನಾಮಕರಣನೂ ಮಾಡಲಿಲ್ಲ. ತನ್ನ ಶಕ್ತಿ ಪರಾಕ್ರಮದಿಂದ ಅದಕ್ಕೆ ಮೃಗರಾಜ ಅನ್ಸ್ಕೊಳ್ತದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ತಾಲೂಕಿನ ದೊಡ್ಡ ಆಲಹಳ್ಳಿಯಲ್ಲಿ ಹುಟ್ಟಿ ಬೆಂಗಳೂರಲ್ಲಿ ಬೆಳೆದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿ ವೈರತ್ವವನ್ನೆಲ್ಲ ಮೆಟ್ಟಿ ನಿಂತು ರಾಜ್ಯ ರಾಜಕಾರಣದಲ್ಲಿ ದೊರೆಯಾಗಿ ಬೆಳೆದು ನಿಲ್ಲೋದಂದ್ರೆ ಸುಲಭದ ಮಾತಲ್ಲ. ದೊಡ್ಡ ಆಲಹಳ್ಳಿಯ ಪಕ್ಕದ ಶಿವಾಲದಪ್ಪನ ಬೆಟ್ಟದಲ್ಲಿರೋ ಪರಶಿವನಿಗೆ ತಾಯಿ ಹೊತ್ತ ಒಬ್ಬಟ್ಟಿನ ಹರಕೆಗೆ ಹುಟ್ಟಿದ ಡಿಕೆ ಶಿವಕುಮಾರ್ ಈಗ ಸಿಎಂ ಆಗ್ತಿದ್ದಾರೆ ಅಂದ್ರೆ ಅದು ಆ ಹಾದಿ ಹೂವಿನ ಹಾಸಿಗೆಯಲ್ಲ. ಶಿವಾಲದಪ್ಪನ ನೆನಪಲ್ಲಿ ಶಿವಕುಮಾರನಾಗಿ ಹೆಸರು ಪಡೆದು ಅತ್ಯಂತ ದೈವಭಕ್ತನು, ಏಕಕಾಲದಲ್ಲಿ ರಾಜಕಾರಣಿಯೂ, ಉದ್ಯಮಿಯೂ, ವೇದಶಾಸ್ತ್ರ ಪಾರಂಗತನೂ, ಸಂಘಟಕನೂ, ಟ್ರಬಲ್ ಶೂಟರ್ ಆಗಿಯೂ ಬೆಳೆದು ನಿಲ್ಲೋದು ಅಂದ್ರೆ ಅದು ರಾತ್ರೋರಾತ್ರಿ ನಡೆದು ಹೋದ ಪವಾಡವಲ್ಲ. ಹೋಗದೇ ಇರೋ ದೇವಸ್ಥಾನ ಮತ್ತು ಮಾತಾಡಿಸದೇ ಇರೋ ಪುರೋಹಿತರು, ಆಮೇಲೆ ಭವಿಷ್ಯ ಹೇಳೋರು, ಜ್ಯೋತಿಷಿಗಳು ಯಾರೂ ಇಲ್ಲವೇ ಇಲ್ಲ. ಅದರಲ್ಲಿ ಭಾಳ ನಂಬಿಕೆ ಅವರಿಗೆ ನೋಡುವಿನಕೆರೆ ಅಜ್ಜಯ್ಯನ ಬಗ್ಗೆ ಭಾಳ ನಂಬಿಕೆ. ಆಮೇಲೆ ಅವರು ಕೇರಳ, ತಮಿಳುನಾಡಲ್ಲಿ ಹಲವಾರು ದೇವಸ್ಥಾನಗಳಿಗೆ ಹೋಗಿ ಬರ್ತಾರೆ. ಆಮೇಲೆ ಇತ್ತೀಚೆಗೆ ನಾಗಾ ಸಾಧುಗಳೆಲ್ಲ ಅವ್ರ ಮನೆಗೆ ಹೋಗ್ತಾ ಇದ್ದು ಫೋಟೋಗಳೆಲ್ಲ ಬರ್ತಾ ಇದ್ದದ್ದು ನೋಡಿದಿರಿ. ಆದ್ದರಿಂದ ಈ ಭಾರಿ ದೈವಭಕ್ತರು ಅವರು. ಮತ್ತು ತನಗೆ ಏನೇ ಆಗಲಿ, ಒಳ್ಳೆಯದಾಗಲಿ ಕೆಟ್ಟದಾಗಲಿ, ದೇವರು ಮೊರೆ ಹೋಗೋದು ಅವರಿಗೊಂದು ದೊಡ್ಡ ಇದು. ಡಿಕೆ ಶಿವಕುಮಾರ್ ಅವರ ರಾಜಕೀಯದ ಹಾದಿ ಹಾಗಿತ್ತು. ಹೊಸ ಕಾಲದ ರಾಜಕಾರಣಿಗಳಿಗೆ ಅದು ಒಂದು ಪಾಠದಂತೆ. ಅತ್ಯಂತ ಚಿಕ್ಕ ವಯಸ್ಸಲ್ಲೇ ರಾಜಕಾರಣಕ್ಕೆ ಧುಮುಕಿ
ಚಿಗುರು ಮೀಸೆಯ ಯುವಕನಾಗಿದ್ದಾಗಲೇ ರಾಜೀವ್ ಗಾಂಧಿ ಅವರ ನೆಚ್ಚಿನ ಹುಡುಗನಾಗಿ ಆ ಕಾಲದಲ್ಲೇ ಅತಿ ದೊಡ್ಡ ರಾಜಕಾರಣದ ಕುಟುಂಬವಾಗಿದ್ದ ಎಚ್.ಡಿ. ದೇವೇಗೌಡರಂಥವರನ್ನೇ ಎದುರು ಹಾಕ್ಕೊಂಡು ದಶಕಗಳಿಂದ ಈ ಕ್ಷಣದವರೆಗೂ ಅದೇ ಹಾದಿಯಲ್ಲಿ ಸಾಕ್ತಿರೋ ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯವೆಂದರೆ ಕನಕಪುರದ ಬಂಡೆಯಂತೆ ಕಠೋರ, ಕಟ್ಟುನಿಷ್ಠುರ. ಶಾಲಾ ಕಾಲೇಜು ದಿನಗಳಲ್ಲೇ ಸಂಘಟನೆ, ಭಾಷಣ, ಸ್ಟ್ರಾಟಜಿಯಲ್ಲಿ ನಿಪುಣರಾಗಿದ್ದರು ಡಿ.ಕೆ. ಶಿವಕುಮಾರ್. ವಿಶೇಷವೆಂದರೆ ಅವರಿಗೆ 6ನೇ ತರಗತಿಯಲ್ಲಿದ್ದಾಗಲೇ ತಾನು ಮುಂದೆ ಒಬ್ಬ ದೊಡ್ಡ ರಾಜಕಾರಣಿಯಾಗಬೇಕೆಂಬ ಆಸೆ ಇತ್ತಂತೆ. ಸಾಮಾನ್ಯ ಕುಟುಂಬ, ಅತ್ಯಂತ ಬಡತನದ ಫ್ಯಾಮಿಲಿ ಅಲ್ಲದಿದ್ದರು ಊರಿಗೆ ನೇತಾರರಂತಿದ್ದವರು ಡಿ.ಕೆ. ಶಿವಕುಮಾರ್ ಅವರ ತಂದೆ. ಹಾಗೆ ಶಾಲೆ ಕಾಲೇಜು ಕಲಿಯುತ್ತಿದ್ದಾಗಲೇ ಅವರು ವಿದ್ಯಾರ್ಥಿ ಕಾಂಗ್ರೆಸ್ನ ಚಟುವಟಿಕೆಯಲ್ಲಿ ಸಕ್ರಿಯರಾಗಿರುತ್ತಿದ್ದರು. ಸದಾ ಅವರ ಹಿಂದೆ ವಿದ್ಯಾರ್ಥಿಗಳ ಒಂದು ದೊಡ್ಡ ಪಡೆಯೇ ಇರುತ್ತಿತ್ತು. ಹಾಗೆ ಡಿ.ಕೆ.ಶಿ 1982ರಲ್ಲಿ ಪರಿಪೂರ್ಣವಾಗಿ ರಾಜಕೀಯಕ್ಕೆ ಎಂಟ್ರಿ ಆಗ್ತಾರೆ ಮತ್ತು 20ನೇ ವಯಸ್ಸಿಗೆ ರಾಜ್ಯ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಆಗ್ತಾರೆ. ಇಂದು ಮುಖ್ಯಮಂತ್ರಿ ಆಗ್ತಿರೋ ಡಿ.ಕೆ. ಶಿವಕುಮಾರ್ ತಮ್ಮ 20ರ ಹರಿಯದಲ್ಲೇ ರಾಜ್ಯ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿಭಾಯಿಸಿದ್ರು ಮತ್ತು ಆಗಲೇ ಅಂದಿನ ಪ್ರಧಾನಿ ರಾಜೀವ್ ಗಾಂಧಿ ಅವರ ನೆಚ್ಚಿನ ಹುಡುಗನಾಗಿ ಬಿಟ್ಟಿದ್ರು. ಎಲ್ಲೇ ಏನೇ ಆದರೂ ಇವರು ಮುಂದೆ ಹೋಗೋದು ಅವರು ಪ್ರವೃತ್ತಿ. ಆದ್ದರಿಂದನೇ ಅವರು ಯೂತ್ ಕಾಂಗ್ರೆಸ್ಸಿಂದ, ಅದ್ರ ಮೊದಲು NSUIಯಿಂದ, ಆಮೇಲೆ ಕಾಂಗ್ರೆಸ್ನಲ್ಲಿ ಯುವ ನಾಯಕರಾಗಿದ್ದಾಗಿಂದ ಈ ಟ್ರಬಲ್ ಶೂಟರು ಎಲ್ಲ ಕಡೆ ಹೋಗೋದು ಡಿ.ಕೆ. ಶಿವಕುಮಾರ್ ಅವರು ಮಾಡ್ಕೊಬಂದಿರೋಂಥ ಪ್ರವೃತ್ತಿ. ಮತ್ತು ಅದರಿಂದನೇ ಅವರು ಭಾಳ ಫೇಮಸ್ ಕೂಡ ಆಗಿದೆ. ಅಂದರೆ ಭಾಳ ಧೈರ್ಯವಂತ, ಯಾರಿಗೂ ಹೆದರಲ್ಲ, ಎಲ್ಲಿ ಬೇಕಿದ್ರೂ ಹೋಗ್ತಾರೆ ಅಂತ. ಅಪ್ಪಟ ಛಲದ ಪ್ರತೀಕ, ಬಾಲ್ಯದಿಂದಲೇ ನಾಯಕತ್ವದ ಕಿಚ್ಚು. ಹೌದು, ಡಿ.ಕೆ. ಶಿವಕುಮಾರ್ ಅಂದ್ರೆ ಕಿಚ್ಚು, ರೊಚ್ಚು. ಹಾಗಾಗಿಯೇ ಬಾಲ್ಯದಿಂದಲೇ ನಾಯಕತ್ವದ ಹುಚ್ಚು ಅವರಲ್ಲಿ ಬೆಳೆದಿತ್ತು. ಮುಂದೆ ಅದು ಕಿಚ್ಚಾಗಿ, ರೊಚ್ಚಾಗಿ ಬೆಳೆದು ಬಿಟ್ಟಿತ್ತು. 1988ರಲ್ಲಿ ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ದಾಗ ಒಂದು ದಿನ ಬೆಂಗಳೂರಿಗೆ ಬಂದಿದ್ರು. ಡಿ.ಕೆ. ಶಿವಕುಮಾರ್ ಆಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಕಂಠೀರವ ಸ್ಟೇಡಿಯಂನಲ್ಲಿ ರಾಜೀವ್ ಗಾಂಧಿಯ ದೊಡ್ಡ ಸಮಾವೇಶ ಆಯೋಜನೆಯಾಗಿತ್ತು. ಆ ಸಭೆಗೆ ಡಿ.ಕೆ.ಶಿ ಭಾರೀ ಸಂಖ್ಯೆಯಲ್ಲಿ ಜನರನ್ನ ಕರೆತಂದಿದ್ರು. ಸಮಾವೇಶ ಅತ್ಯಂತ ಯಶಸ್ವಿಯಾಗಿತ್ತು. ಸಮಾವೇಶದ ಬಳಿಕ ರಾಜೀವ್ ಗಾಂಧಿ ಅವರನ್ನ ಬೀಳ್ಕೊಡುವಾಗ ಏರ್ಪೋರ್ಟ್ನಲ್ಲಿ ಡಿ.ಕೆ.ಶಿ ಅವರನ್ನ ಕಂಡು ಗೌಡ ಅಂತ ಕರೆದು ಬೆನ್ನು ತಟ್ಟಿದ್ರು. ಅದಾಗಿ ಕೆಲ ಹೊತ್ತಲ್ಲೇ ಡಿ.ಕೆ.ಶಿ ಅವರಿಗೆ ತಕ್ಷಣವೇ ಬೆಂಗಳೂರಿನ ಕಮಿಷನರ್ ಕಚೇರಿಗೆ ಬರುವಂತೆ ಕರೆ ಬಂದಿತ್ತು. ಅಲ್ಲಿ ವೀಸಾ, ಪಾಸ್ಪೋರ್ಟ್ ಕೇಳಿ ಪಡೆದು ನೀವು ಜಾಗತಿಕ ಯುವಜನೋತ್ಸವದಲ್ಲಿ ಭಾಗಿಯಾಗಲು ವಿದೇಶಕ್ಕೆ ಹೋಗುವ ತಂಡಕ್ಕೆ ಆಯ್ಕೆಯಾಗಿದ್ದೀರಿ ಎಂದಿದ್ರಂತೆ. ಅಂದ್ರೆ 20ನೇ ವಯಸ್ಸಿಗೆ ಡಿ.ಕೆ.ಶಿ ಅವರ ಸಂಘಟನಾ ಚಾತುರ್ಯವನ್ನ ಗಮನಿಸಿದ ರಾಜೀವ್ ಗಾಂಧಿ ಅವರನ್ನ ವಿದೇಶಕ್ಕೆ ಕಳುಹಿಸುವ ನಿರ್ಧಾರಕ್ಕೆ ಬಂದಿದ್ರು. 20ರ ವಯಸ್ಸಲ್ಲೇ ಸ್ವಪಕ್ಷೀಯರ ಕೆಂಗಣ್ಣಿಗೆ ಗುರಿಯಾಗಿದ್ರು ಡಿ.ಕೆ.ಶಿ. ಎಸ್, ಡಿ.ಕೆ. ಶಿವಕುಮಾರ್ ಸಿಎಂ ಆಗಬಾರ್ದು, ಅವರಿಗೆ ಪಟ್ಟ ಕೊಡಬಾರ್ದು ಅಂತ ವಿರೋಧ ಶುರುವಾಗಿದ್ದು ಅಥವಾ ಇಂಥ ಆಕ್ಷೇಪವನ್ನ ಡಿ.ಕೆ.ಶಿ ಅವರು ಎದುರಿಸ್ತಿರೋದು ಇದೇ ಮೊದಲಲ್ಲ. ಅವರ ರಾಜಕೀಯದ ಮೊದಲ ದಿನದಿಂದಲೇ ಇಂಥ ಆಕ್ಷೇಪ, ದೂರುಗಳನ್ನು ಕೇಳುತ್ತಾ ಬಂದಿದ್ದಾರೆ. ಆದರೆ ಅಂದಿನಿಂದ ಈ ಕ್ಷಣದವರೆಗೂ ಅದ್ಯಾವುದಕ್ಕೂ ತಲೆ ಕೆಡಿಸಿಕೊಂಡಿಲ್ಲ. ಬದಲಿಗೆ ಅವರು ಬಂಡೆಯಂತೆ ಮುನ್ನುಗ್ಗುತ್ತಿದ್ದಾರೆ. ಅದರ ಪ್ರತಿಫಲವೇ ಈಗ ಕರುನಾಡಿನ ಸಿಂಹಾಸನವನ್ನ ಏರುತ್ತಿದ್ದಾರೆ. ಆಗ ಡಿ.ಕೆ. ಶಿವಕುಮಾರ್ ಅಸೆಂಬ್ಲಿ ಚುನಾವಣೆಗೆ ನಿಂತು ಸೋತಿದ್ರು. ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗಿದ್ರು. ಜೊತೆಗೆ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ರು. ಡಿ.ಕೆ.ಶಿ ಸಂಘಟನಾ ಕೌಶಲವನ್ನ ನೋಡಿ ರಾಜೀವ್ ಗಾಂಧಿ ಅವರನ್ನ ವಿದೇಶಕ್ಕೆ ಕಳುಹಿಸೋ ನಿರ್ಧಾರಕ್ಕೆ ಬಂದಿದ್ರು. ಆದರೆ ಈ ವಿಚಾರವನ್ನ ತಿಳಿಯುತ್ತಲೇ ರಾಜ್ಯದ 5 ಮಂದಿ ಕಾಂಗ್ರೆಸ್ ಸಂಸದರು ನೇರ ದೆಹಲಿಗೆ ತೆರಳಿ ಡಿ.ಕೆ.ಶಿ ವಿರುದ್ಧ ರಾಜೀವ್ ಬಳಿ ಕಿವಿಯೂದಿದ್ರಂತೆ. ಡಿ.ಕೆ. ಶಿವಕುಮಾರ್ ರೌಡಿಸಂ ಹಿನ್ನೆಲೆಯವರು, ಅವರನ್ನ ಜಾಗತಿಕ ಯುವಜನೋತ್ಸವಕ್ಕೆ ಕಳಿಸದಂತೆ ಒತ್ತಡ ಹೇರಿದ್ರಂತೆ. ರಾಜೀವ್ ತಮ್ಮ PA ವಿನ್ಸೆಂಟ್ ಜಾರ್ಜ್ನನ್ನ ಕರೆದು ಈ ಆರೋಪದ ಬಗ್ಗೆ ವಿಚಾರಣೆ ನಡೆಸಿ ಅಂದ್ರಂತೆ. ಎಲ್ಲ ವಿಚಾರಣೆ ಬಳಿಕ ಡಿ.ಕೆ.ಶಿ ಮತ್ತು 5 ಎಂಪಿಗಳನ್ನು ಕರೆಸಿದ ರಾಜೀವ್ ಗಾಂಧಿ, ಓನ್ಲಿ ಕಾಂಟ್ರವರ್ಷಿಯಲ್ ಲೀಡರ್ಸ್ ಆರ್ ಬೆನಿಫಿಷಿಯಲ್, ಕಾಂಟ್ರವರ್ಷಿಯಲ್ ಲೀಡರ್ಸ್ ಆರ್ ಸಕ್ಸಸ್ಫುಲ್, ಆ ಹುಡುಗನದ್ದೇನು ತಪ್ಪಿಲ್ಲ ಅಂದ್ರಂತೆ. ರಾಜಕಾರಣ ಇದ್ದೇ ಇರುತ್ತೆ, ಆದರೆ ಇದು ಡಿ.ಕೆ. ಶಿವಕುಮಾರ್ ಅವರ ಸ್ಟೈಲ್. ನಾನು ರಾಜಕಾರಣವನ್ನ ಕಾಲೇಜು ದಿನಗಳಿಂದಲೇ ಮಾಡ್ಕೊಂಡು ಬಂದಿದ್ದೇನೆ, ರಾಜಕಾರಣ ಇದ್ದೇ ಇರುತ್ತೆ ಬಿಡಿ ಅನ್ನೋ ಡಿ.ಕೆ. ಶಿವಕುಮಾರ್ ಅವರ ರಾಜಕಾರಣಕ್ಕೆ ಗಟ್ಟಿ ಬುನಾದಿ ಹಾಕಿದ್ದು ಕಾಲೇಜು ದಿನಗಳೇ. ಬಾಲ್ಯದ ಅನುಭವಗಳೇ ಅವರು ಬಂಡೆಯಂತೆ ರಾಜಕಾರಣದಲ್ಲಿ ನಿಲ್ಲೋದಕ್ಕೆ ಕಾರಣವಾಯಿತು. 1985
ಡಿ.ಕೆ. ಶಿವಕುಮಾರ್ ಅವರ ಬದುಕಿನ ಅತ್ಯಂತ ಮುಖ್ಯ ಘಟ್ಟ. ಅವರಿಗೆ ಕಾಲೇಜಿನಲ್ಲಿ, ಯುವ ಕಾಂಗ್ರೆಸ್ನಲ್ಲಿ ಸಂಘಟನೆ ಮಾಡುತ್ತಾ, ಭಾಷಣ ಮಾಡುತ್ತಾ, ಯುವಕರನ್ನ ಬೆಳೆಸುತ್ತಾ ತಾನೂ ಬೆಳೆಯುತ್ತಿದ್ದ ಡಿ.ಕೆ. ಶಿವಕುಮಾರ್ ಮೊದಲ ಬಾರಿ ಅಸೆಂಬ್ಲಿ ಚುನಾವಣೆಗೆ ಸ್ಪರ್ಧಿಸುತ್ತಾರೆ. ಅದು ಎಚ್.ಡಿ. ದೇವೇಗೌಡರ ವಿರುದ್ಧ. ಸಾತನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಂದಿನ ಪ್ರಭಾವಿ ಜನತಾದಳ ನಾಯಕರಾದ ಎಚ್.ಡಿ. ದೇವೇಗೌಡ ಅವರ ವಿರುದ್ಧ ಕಾಂಗ್ರೆಸ್ ಪಕ್ಷದಲ್ಲಿ ಉತ್ತಮ ಅಭ್ಯರ್ಥಿ ಸಿಗುವುದು ದುರ್ಲಭವಾದಾಗ ಪಕ್ಷದ ವರಿಷ್ಠರ ಕಣ್ಣು ಡಿ.ಕೆ. ಶಿವಕುಮಾರ್ ಮೇಲೆ ಬಿದ್ದಿತ್ತು. ಕಾಂಗ್ರೆಸ್ ಟಿಕೆಟ್ ಡಿ.ಕೆ. ಶಿವಕುಮಾರ್ ಎಂಬ ರಾಜಕಾರಣದಲ್ಲಿ ಆಗಷ್ಟೇ ಅಂಬೆಗಾಲಿಡುತ್ತಿದ್ದ ಹುಡುಗನಿಗೆ ಸಿಕ್ಕಿತ್ತು. ವಿಶೇಷವೆಂದರೆ ಆಗಲೂ ಡಿ.ಕೆ. ಶಿವಕುಮಾರ್ ಅವರಿಗೆ ಟಿಕೆಟ್ ನೀಡುವುದಕ್ಕೆ ಅಂದಿನ ಕಾಂಗ್ರೆಸ್ ಅಧ್ಯಕ್ಷರು ವಿರೋಧಿಸಿದ್ರು. ಆಗ ಡಿ.ಕೆ. ಬಳಿ ಹಣವಿರಲಿಲ್ಲ. ತಾಯಿ ಮತ್ತು ತಂಗಿಯ ಚಿನ್ನವನ್ನೆಲ್ಲ ಅಡವಿಟ್ಟು ಡಿ.ಕೆ.ಶಿ ಎಲೆಕ್ಷನ್ಗೆ ನಿಲ್ತಾರೆ ಮತ್ತು ದೇವೇಗೌಡರ ಎದುರು ಸೋತು ಬಿಡ್ತಾರೆ. ಆದರೆ ದೇವೇಗೌಡರಿಗೆ ಅದು ಸುಲಭದ ಗೆಲುವಾಗಿರಲಿಲ್ಲ. ಆದರೆ ಸೋಲೇ ಗೆಲುವಿನ ಮೆಟ್ಟಿಲು ಎಂಬ ಮಾತು ಡಿ.ಕೆ.ಶಿ ಬದುಕಲ್ಲಿ ಅಕ್ಷರಶಃ ನಿಜವಾಗಿ ಬಿಟ್ಟಿತ್ತು. ಬೆದರಿ ಓಡಿ ಹೋಗೋ ಕೆಂಪೇಗೌಡನ ಮಗ ಅಲ್ಲ ನಾನು. ಹಣೆ ಬರ ಜೈಲ್ ಮಂತ್ರಿ ಆಗಿದ್ದವನು ಜೈಲಿಗೆ ಹೋಗೋದ್ರಲ್ಲಿ ಏನು ದೊಡ್ಡದೇನಲ್ಲ. ಐ ಆಮ್ ರೆಡಿ. ಎದುಕೊಂಡು ಓಡೋಗೋ ಕೆಂಪೇಗೌಡನ ಮಗ ಅಲ್ಲ ನಾನು. ಇದು ಡಿ.ಕೆ. ಶಿವಕುಮಾರ್ ಅವರು ಇಡಿ ಇಕ್ಕಳಕ್ಕೆ ಸಿಲುಕಿದಾಗ ಆಡಿದ ಮಾತು. ಅದು ರಾಜಕೀಯವಾಗಿ ತನ್ನನ್ನ ಮಣಿಸಲು ವಿಪಕ್ಷದವರು ಆಡಿದ ಆಟ ಅನ್ನೋದು ಅವರ ಆರೋಪ. ಹಾಗಾಗಿಯೇ ಬೆದರಿ ಓಡಿ ಹೋಗೋ ಕೆಂಪೇಗೌಡನ ಮಗ ಅಲ್ಲ ನಾನು ಅಂತಾರೆ. ಮತ್ತು ಹಾಗೆಯೇ ನಡೆದುಕೊಂಡ್ರೂ ಕೂಡ ಅವರ ರಾಜಕೀಯ ಬದುಕಿ ಹಾಗಿತ್ತು. ಮೊದಲ ಚುನಾವಣೆಯಿಂದಲೇ ಎಚ್.ಡಿ. ದೇವೇಗೌಡ ಕುಟುಂಬವನ್ನ ಎದುರು ಹಾಕ್ಕೊಂಡೇ ಬಂದರು ಡಿ.ಕೆ.ಶಿ. 3 ದಶಕಗಳ ಕಾಲ ದೇವೇಗೌಡ ಅವರನ್ನ ರಾಜಕೀಯವಾಗಿ ಪ್ರತಿ ಹಂತದಲ್ಲಿಯೂ ವಿರೋಧಿಸಿಕೊಂಡು ಬಂದರು. ಇಬ್ಬರೂ ರಾಜಕೀಯವಾಗಿ ಒಬ್ಬರನ್ನೊಬ್ಬರು ಮಣಿಸಲು ಹೋರಾಟ ನಡೆಸಿದವರು. 2002ರ ಕನಕಪುರ ಲೋಕಸಭಾ ಕ್ಷೇತ್ರ ಉಪಚುನಾವಣೆಯಲ್ಲಿ ಎಚ್.ಡಿ. ದೇವೇಗೌಡರು ಕಾಂಗ್ರೆಸ್ನ ಡಿ.ಕೆ. ಶಿವಕುಮಾರ್ ವಿರುದ್ಧ ಗೆಲುವು ಸಾಧಿಸಿದ್ರು. ಆದರೆ 2004ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಹೆಣದ ರಾಜಕೀಯ ತಂತ್ರಗಾರಿಕೆಯಲ್ಲಿ ಕಾಂಗ್ರೆಸ್ನ ತೇಜಸ್ವಿನಿ ಗೌಡ ಎದುರು ದೇವೇಗೌಡರು ಸೋಲು ಅನುಭವಿಸಿದ್ರು. ಗೌಡರ ಕ್ಷೇತ್ರದಲ್ಲೇ ಗೌಡರನ್ನ ಸೋಲಿಸುವಂಥ ಸ್ಟ್ರಾಟಜಿಯನ್ನ ರೂಢಿಸಿಕೊಂಡ್ರು. ಅಂತಹ ದೇವೇಗೌಡರನ್ನೇ ಸೋಲಿಸುವ ಮಟ್ಟಕ್ಕೆ ಹಠತೊಟ್ಟು ಡಿ.ಕೆ. ಶಿವಕುಮಾರ್ ಬೆಳೆದು ನಿಂತಿದ್ದೇ ಒಂದು ಕೌತುಕ. ಮಂತ್ರಿಯಾಗಿದ್ದಾಗಲೂ ಎಂಎ ಪರೀಕ್ಷೆ ಬರೆದು ಪಾಸಾಗಿದ್ರು ಡಿ.ಕೆ.ಶಿ. ಡಿ.ಕೆ. ಶಿವಕುಮಾರ್ ಅಧ್ಯಯನದಲ್ಲಿ ಆಸಕ್ತಿ ಹೊಂದಿರೋ ಅಪರೂಪದ ರಾಜಕಾರಣಿ. ವಿಶೇಷವೆಂದರೆ ಎಸ್.ಎಂ. ಕೃಷ್ಣ ಸಿಎಂ ಆಗಿದ್ದಾಗ ಸಚಿವರಾಗಿದ್ದ ಡಿ.ಕೆ. ಶಿವಕುಮಾರ್ ಬೆಂಗಳೂರು ಯೂನಿವರ್ಸಿಟಿಯ ಎಂಎ ಪರೀಕ್ಷೆ ಬರೆದಿದ್ರು ಮತ್ತು ಅದರಲ್ಲಿ ಪಾಸಾಗಿದ್ರು. ಅದು ಅವರ ಛಲಕ್ಕಿದ್ದ ನಿದರ್ಶನ. ರಾಜಕಾರಣಿ, ಅಧ್ಯಯನಶೀಲನೂ ಸುಸಂಸ್ಕೃತ ಮಾತುಗಾರನೂ ಆಗಿರಬೇಕೆಂಬುದನ್ನ ಮಾಡಿ ತೋರಿಸಿದವರು ಡಿ.ಕೆ. ಶಿವಕುಮಾರ್. ಅವರು ಆಮೇಲೆ ಮಂತ್ರಿ ಆಗಿದ್ದಾಗಲೇ ಎಕ್ಸಾಮ್ ಬರೆದು ಎಮ್ ಎ ಪಾಸ್ ಮಾಡಿದರು. ಕೃಷ್ಣ ಗೌರ್ಮೆಂಟಲ್ಲಿ ಅವರು ಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ಅವರು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಎಮ್ ಎ ಎಕ್ಸಾಮ್ ಬರೆದು ಅದನ್ನು ಪಾಸ್ ಆಗಿದ್ದರು. ಇಂಥ ಡಿ.ಕೆ. ಶಿವಕುಮಾರ್ 2020ರಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ನೇಮಕಗೊಂಡರು. ಅದು ಅವರ ದಶಕಗಳ ಕನಸಾಗಿತ್ತು. ಸಾಲು ಸಾಲು ಅಡೆತಡೆಗಳ ನಡುವೆಯೂ ಡಿ.ಕೆ. ಶಿವಕುಮಾರ್ ಕೆಪಿಸಿಸಿಯ ಚುಕ್ಕಾಣಿ ಹಿಡಿದ್ರು. ನಾಯಕತ್ವದ ಕೊರತೆ ಎದುರಿಸುತ್ತಿದ್ದ ಕರ್ನಾಟಕ ಕಾಂಗ್ರೆಸ್ಗೆ ನಾಯಕರಾಗಿ ಡಿ.ಕೆ.ಶಿ ಎಂಟ್ರಿ ಅನಿವಾರ್ಯವೂ ಆಗಿತ್ತು ಮತ್ತು ಅವರು ಅದನ್ನು ಸಮರ್ಥವಾಗಿ ನಿಭಾಯಿಸಿದ್ರು ಕೂಡ. ಹಠ, ಛಲ, ಸಾಧನೆಯಲ್ಲಿ ಅರಳಿದ ನಾಯಕತ್ವ, ಸವಾಲು ಸ್ವೀಕಾರವೇ ಬದುಕಿನ ತತ್ವ. ಇವರ ಹೆಸರು ದೊಡ್ಡ ಆಲಹಳ್ಳಿ ಕೆಂಪೇಗೌಡ ಶಿವಕುಮಾರ್. ನಾಡಿಗೆ ಡಿ.ಕೆ. ಶಿವಕುಮಾರ್, ಡಿ.ಕೆ.ಶಿ ಮತ್ತು ಡಿ.ಕೆ. ಕನಕಪುರ ಬಂಡೆ ಹೀಗೆ 10 ಹಲವು ಹೆಸರುಗಳಿಂದ ಚಿರಪರಿಚಿತ.
ನಾಯಕತ್ವ ಗುಣ, ಉಚಿತವಲ್ಲದ್ದನ್ನ ಪ್ರಶ್ನಿಸುವ ಧೈರ್ಯ ಮತ್ತು ನೊಂದವರಿಗೆ ಮಿಡಿಯುವ ಗುಣಗಳನ್ನ ತಂದೆಯಿಂದ ಬಳುವಳಿಯಾಗಿ ಪಡೆದ ಡಿಕೆ ಶಿವಕುಮಾರ್ ಆ ಗುಣಗಳಿಂದಲೇ ರಾಜ್ಯ ರಾಜಕಾರಣದಲ್ಲಿ ಹಂತ ಹಂತವಾಗಿ ಬೆಳೆದು ಕಷ್ಟ ಸುಖಗಳನ್ನ ಸಮಾನವಾಗಿ ಕಂಡು ಈಗ ಕರ್ನಾಟಕದ ಮುಖ್ಯಮಂತ್ರಿಯಾಗುವ ಹೊಸ್ತಿಲಿಗೆ ಬಂದು ನಿಂತಿದ್ದಾರೆ. ಸರಿಸುಮಾರು 4 ದಶಕಗಳ ಅವರ ರಾಜಕೀಯ ಪಯಣ ಹಲವು ಏಳು ಬೀಳುಗಳನ್ನ ಕಂಡಿದೆ. ಭವಿಷ್ಯದ ಪಯಣವೂ ಇಂಥದ್ದೇ ಏಳು ಬೀಳುಗಳನ್ನ ಕಾಣಲಿದೆ. ಆದರೆ ಎಲ್ಲವನ್ನೂ ಅವರು ಬಂಡೆಯಂತೆ ನಿಂತು ಎದುರಿಸಿದ ಬಗೆ ಇದೆಯಲ್ಲ, ಅದುವೇ ಅದ್ಭುತ. ನಾನು ಈ ಡಿ ಕೆ ಶಿವಕುಮಾರ್ ಅಳುವ ಮಗ ಅಲ್ಲ. ಕಣ್ಣೀರು ಬಿದ್ರೆ ನೋವಿಂದ ಕಣ್ಣೀರು ಬಿಡುವುದಿಲ್ಲ. ನಿಮ್ಮ ಪ್ರೀತಿ ಅಭಿಮಾನಕ್ಕೋಸ್ಕರ ಕಣ್ಣೀರು ಹಾಕ್ಲಿಕ್ಕೆ ನಾನು ಬದ್ಧನಾಗಿದ್ದೇನೆ. ಆದ್ರಿಂದ ತಾವು ಚಿಂತೆ ಮಾಡೋದು ಬೇಡ. ವಿಶ್ವಾಸ ಇರಲಿ, ನಂಬಿಕೆ ಇರಲಿ. ನಿಮ್ಮ ಋಣ ತೀರಿಸೋಷ್ಟು ಶಕ್ತಿ ಕೊಡಿ. ನಮಸ್ಕಾರ. ಯಾರೂ ನನ್ನನ್ನ ಬಗ್ಗಿಸಕ್ಕಾಗಲ್ಲ, ಜಗ್ಗೋ ಮಗ ಅಲ್ಲ. ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಪಾಲಿನ ಆಪದ್ಬಾಂಧವ. ಕಾಂಗ್ರೆಸ್ ಪಕ್ಷ ಸಂಕಷ್ಟಕ್ಕೆ ಸಿಲುಕಿದಾಗಲೆಲ್ಲ ಫೀಲ್ಡ್ಗಿಳಿದು ಪಕ್ಷವನ್ನ ಪಾರು ಮಾಡಿದವರು ಡಿಕೆ ಶಿವಕುಮಾರ್. ಹಾಗಾಗಿಯೇ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ಅಚ್ಚುಮೆಚ್ಚಿನ ನಾಯಕ. ದೇಶದ ಯಾವುದೇ ರಾಜ್ಯದ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಯಾದರೂ ಡಿಕೆ ಶಿವಕುಮಾರ್ ಅವರು ಅಲ್ಲಿರುತ್ತಾರೆ. 2002ರಲ್ಲಿ ಎಸ್.ಎಂ. ಕೃಷ್ಣ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿತ್ತು. ಆಗ ಮಹಾರಾಷ್ಟ್ರ ಸಿಎಂ ವಿಲಾಸರಾವ್ ದೇಶಮುಖ್ ನೇತೃತ್ವದ ಮೈತ್ರಿ ಸರ್ಕಾರವನ್ನ ಅಸ್ಥಿರಗೊಳಿಸುವ ಯತ್ನ ನಡೆದಿತ್ತು. ಶಾಸಕರ ಖರೀದಿ ತಪ್ಪಿಸಲು ಕಾಂಗ್ರೆಸ್ನ 40ಕ್ಕೂ ಹೆಚ್ಚು ಶಾಸಕರನ್ನ ಕರೆತಂದು ಬೆಂಗಳೂರಿನ ಗೋಲ್ಡನ್ ಪಾಮ್ ರೆಸಾರ್ಟ್ನಲ್ಲಿ ರಕ್ಷಣೆ ನೀಡಲಾಗಿತ್ತು. ಅದರ ಹೊಣೆ ವಹಿಸಿಕೊಂಡಿದ್ದು ಡಿಕೆ ಶಿವಕುಮಾರ್. ಮಹಾರಾಷ್ಟ್ರದಲ್ಲಿ ರಾಜಕೀಯ ಬೆಳವಣಿಗೆಯಾಗಿ ವಿಲಾಸರಾವ್ ದೇಶಮುಖ್ ಅವರ ಸರ್ಕಾರ ಇತ್ತು. ಅದು ಬಿದೋಗಕ್ಕೆ ಬಂದಿತ್ತು. ಕೆಲವು MLAಗಳು ಆ ಕಡೆ ಈ ಕಡೆ ಓಡಾಡೋಕ್ಕೆ ಶುರು ಮಾಡಿ. ಅವಾಗ ವಾಜಪೇಯಿ ಅವರ ಸರ್ಕಾರ ಇತ್ತು ಕೇಂದ್ರದಲ್ಲಿ. ವಿಲಾಸರಾವ್ ದೇಶಮುಖ್ ಅವರ MLAಗಳನ್ನು ಬೆಂಗಳೂರಿಗೆ ಕಳಿಸಿದರು. ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿಯನ್ನು DK ಅವರಿಗೆ ಕೊಟ್ಟಿದ್ದರು. MLAಗಳು ಓಡೋಗ್ದದನ್ನು ಕಾಯಬೇಕು ಅಂತ. ಅವಾಗಲೇ DK ಅವರಿಗೆ ಭಾಳ ಹೆಸರು ಬಂದಿದ್ದು. ರಾಷ್ಟ್ರ ಮಟ್ಟದಲ್ಲಿ DK ಶಿವಕುಮಾರ್ ಯಾರು ಅಂತ ಗೊತ್ತಾಗಿದ್ದೆ ಆ ಸಂದರ್ಭದಲ್ಲಿ. ಇನ್ನು 2017ರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ರಾಜ್ಯಸಭೆ ಚುನಾವಣೆ ನಡೆದಾಗಲೂ ಕಾಂಗ್ರೆಸ್ ಸಂಕಷ್ಟಕ್ಕೆ ಸಿಲುಕಿತ್ತು. ಸೋನಿಯಾ ಗಾಂಧಿ ಅವರ ರಾಜಕೀಯ ಕಾರ್ಯದರ್ಶಿ ಅಹಮದ್ ಪಟೇಲ್ ಗುಜರಾತ್ನಿಂದ ಸ್ಪರ್ಧಿಸುತ್ತಿದ್ರು. ಅಲ್ಲಿನ ಕಾಂಗ್ರೆಸ್ ಶಾಸಕರನ್ನ ಸೆಳೆದು ಪಟೇಲ್ ಸೋಲಿಸಲು ಬಿಜೆಪಿ ಯತ್ನಿಸಿತ್ತು. ಆಗ ಆ ಶಾಸಕರನ್ನ ಕರೆತಂದು ಬಿಡದಿಯ ಈಗಲ್ಟನ್ ರೆಸಾರ್ಟ್ನಲ್ಲಿ ರಕ್ಷಣೆ ನೀಡಲಾಗಿತ್ತು. ಹೈಕೋರ್ಟ್ MLAಗಳ ಬಾಂಬೆಗೆ ಓಡಾದಾಗ ಹೋಟ್ಲಿಗೆ ಹೋಗಿದ್ರು DK ಶಿವಕುಮಾರ್ ಅವರು MLAಗಳನ್ನು ಕರ್ಕೊಬರೋಕ್ಕೆ. ಅಲ್ಲಿ ಭಾರಿ ಮಳೆ ಬರ್ತಾ ಇತ್ತು, ನೀವೆಲ್ಲ ನೋಡಿರ್ಬೇಕು. ಮಳೆಯಲ್ಲೇ ನಿಂತಿದ್ರು ಹೋಟ್ಲ್ ಒಳಗಡೆ DK ಶಿವಕುಮಾರನ್ನ ಬಿಡಲಿಲ್ಲ ಅಲ್ಲಿ ಬಾಂಬೆಯಲ್ಲಿ. ಇವರು ನಾನು ಹೋಗ್ತೀನಿ ಅಂತ ಗಲಾಟೆ ಮಾಡಿ ಹೋಟ್ಲು ರಿಸೆಪ್ಷನಲ್ಲಿ ಮಳೆಯಲ್ಲೇ ನಿಂತ್ಕೊಂಡಿದ್ರು. ರಿಸೆಪ್ಷನ್ನು ಅಲ್ಲ, ಹೊರಗಡೆ. ಆಮೇಲೆ ಇವರನ್ನ ದೊಡ್ಡ ಲೀಡರ್ ಅಂತ ಒಳಗಡೆ ಕರೆದು ಕೂರಿಸಿದ್ರು. ಆದರೆ ಈ ಹೋಟ್ಲಲ್ಲಿ MLAಗಳನ್ನು ಭೇಟಿಯಾಗಲಿಕ್ಕೆ ಇವ್ರಿಗೆ ಬಿಡಲಿಲ್ಲ. ಆ ಥರ ಎಲ್ಲೇ ಏನೇ ಆದರೂ ಇವರು ಮುಂದೆ ಹೋಗೋದು ಅವ್ರ ಪ್ರವೃತ್ತಿ. ಆದ್ದರಿಂದನೇ ಅವರು ಯೂತ್ ಕಾಂಗ್ರೆಸ್ಸಿಂದ, ಅದ್ರ ಮೊದಲು NSUIಯಿಂದ, ಆಮೇಲೆ ಕಾಂಗ್ರೆಸ್ನಲ್ಲಿ ಯುವ ನಾಯಕರಾಗಿದ್ದಾಗಿಂದ ಈ ಟ್ರಬಲ್ ಶೂಟರು ಎಲ್ಲ ಕಡೆ ಹೋಗೋದು DK ಶಿವಕುಮಾರ್ ಅವರು ಮಾಡ್ಕೊಬಂದಿರೋಂಥ ಪ್ರವೃತ್ತಿ. ಮತ್ತು ಅದರಿಂದನೇ ಅವರು ಭಾಳ ಫೇಮಸ್ ಕೂಡ ಆಗಿದೆ. ಅಂದರೆ ಭಾಳ ಧೈರ್ಯವಂತ, ಯಾರಿಗೂ ಹೆದರಲ್ಲ, ಎಲ್ಲಿ ಬೇಕಿದ್ರೂ ಹೋಗ್ತಾರೆ ಅಂತ. 48 ದಿನಗಳ ಜೈಲುವಾಸ ಕಂಡಿದ್ರು ಡಿಕೆಶಿ. 2004ರ ವಿಧಾನಸಭೆ ಚುನಾವಣೆಯಲ್ಲೂ ಡಿಕೆ ಶಿವಕುಮಾರ್ ಅವರು ಸಾತನೂರು ವಿಧಾನಸಭಾ ಕ್ಷೇತ್ರದಿಂದ 4ನೇ ಬಾರಿ ಶಾಸಕರಾಗಿ ಆಯ್ಕೆಯಾದರು. ಆದರೆ ಕಾಂಗ್ರೆಸ್ ಪಕ್ಷ ಸ್ಪಷ್ಟ ಬಹುಮತ ಗಳಿಸುವಲ್ಲಿ ವಿಫಲವಾಯಿತು. ಸ್ವಂತ ಶಕ್ತಿಯ ಮೇಲೆ ಸರ್ಕಾರ ರಚಿಸಲು ಅಗತ್ಯವಾದ ಬಹುಮತವಿಲ್ಲದ ಕಾರಣ JDS ಪಕ್ಷದ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳಲು ನಿರ್ಧರಿಸಲಾಯಿತು. ಹೀಗೆ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಉದಯಿಸಿದ ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರದಲ್ಲಿ DK ಶಿವಕುಮಾರ್ ಯಾವುದೇ ಸಚಿವ ಸ್ಥಾನ ಪಡೆಯಲಿಲ್ಲ. ಯಾಕೆಂದ್ರೆ HD ದೇವೇಗೌಡ ಅವರು DKಶಿಗೆ ಮಂತ್ರಿ ಸ್ಥಾನ ಕೊಡಬಾರದು ಎಂದು ಷರತ್ತು ವಿಧಿಸಿದ್ದರು ಎಂದು ಹೇಳಲಾಗುತ್ತದೆ. DK ಶಿವಕುಮಾರ್ ಅವರಿಗೆ 4 ದಶಕಗಳ ರಾಜಕೀಯ ಜೀವನದ ಉದ್ದಕ್ಕೂ
ಸವಾಲುಗಳ ಸರಮಾಲೆಯೇ ಎದುರಾಗಿದೆ. 2004ರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ರಚನೆಯಾಗಿತ್ತು. ಧರ್ಮಸಿಂಗ್ ನೇತೃತ್ವದಲ್ಲಿ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಮಂತ್ರಿ ಮಾಡುವುದಕ್ಕೆ ಎಚ್.ಡಿ. ದೇವೇಗೌಡ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಹೀಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ಆಗ ಸಚಿವ ಸ್ಥಾನ ತಪ್ಪಿತ್ತು. ಸುದೀರ್ಘ 10 ವರ್ಷಗಳ ಕಾಲ ಅಧಿಕಾರದಿಂದ ಡಿಕೆ ಶಿವಕುಮಾರ್ ಅವರು ದೂರ ಉಳಿದ್ರು. ಆರ್.ವಿ. ದೇಶಪಾಂಡೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಡಿಕೆಶಿ ಕಾರ್ಯಾಧ್ಯಕ್ಷರಾಗಿದ್ರು. 2013ರಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೂ ಆರಂಭದಲ್ಲಿ ಸಂಪುಟ ಸೇರ್ಪಡೆಗೆ ಅವಕಾಶ ಸಿಕ್ಕಿರಲಿಲ್ಲ. 6 ತಿಂಗಳ ನಂತರ ಹೈಕಮಾಂಡ್ ಆದೇಶದ ಮೇಲೆ ಡಿಕೆ ಶಿವಕುಮಾರ್ ಸಚಿವರಾದರು. ಆ ಸಂದರ್ಭದಲ್ಲಿ ಅವರು ಎಷ್ಟು ರ್ಯಾಲಿ ಪ್ರತಿಭಟನೆ ಮಾಡ್ತಾ ಇದ್ರು ಅಂತ ಪ್ರತಿದಿನ ಆಪೋಸಿಷನ್ ಪಾರ್ಟಿ ಸುದ್ದಿಯಲ್ಲಿರೋದು. ಪ್ರತಿದಿನ ಒಂದಲ್ಲ ಒಂದು BJP ಸರ್ಕಾರದ ವಿರುದ್ಧ ಪ್ರತಿಭಟನೆ, ಸತ್ಯಾಗ್ರಹ, ಧರಣಿ, ಅದು ಇದು ಮಾಡದೇ ಇದ್ರೆ ದಿನವೇ ಇಲ್ಲ ಅವರು. ಆವಾಗ ಎಷ್ಟೋ ಜನ ಕಾಂಗ್ರೆಸ್ ಅವರು ಇವ್ರು ಯಾಕೆ ಒಂದಿನ ನಮ್ಮ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಅದು ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ ಭಾಳ ಹೆಲ್ಪ್ ಆಯ್ತು ಅವರಿಗೆ. ಏಕೆಂದರೆ ವಿರೋಧ ಪಕ್ಷ ಭಾಳ ಸ್ಟ್ರಾಂಗ್ ಆಗಿದೆ ಅಂತ ಇಟ್ಕೊಂಡಿದ್ದು. ಏನೇ ಆಗಲಿ ತಕ್ಷಣ ಹಾಜರಾಗೋರು, ಅವರು ಬಿಡ್ತಾ ಇರಲಿಲ್ಲ ಅಲ್ಲಿ. ಅದನ್ನು ಅವರು ಉಳಿಸ್ಕೊ ಬಂದಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಇಂದು ಸಿಎಂ ಗಾದಿಗೆ ಏರಿಸಿದ್ದೆ ಈ ಡೇರಿಂಗ್ ಮತ್ತು ಸಂಘಟನಾ ಕೌಶಲ ಪ್ರವೃತ್ತಿ. ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು. ಆ ವರ್ಷ ಪ್ರತಿದಿನ ಒಂದಲ್ಲ ಒಂದು ಪ್ರತಿಭಟನೆ, ಸಮಾವೇಶಗಳನ್ನ ನಡೆಸುತ್ತಾ ಬಂದರು ಡಿಕೆಶಿ. ಆ ಮೂಲಕ ವಿಪಕ್ಷವಾಗಿ ಸರ್ಕಾರದ ವಿರುದ್ಧ ಗಟ್ಟಿ ಧ್ವನಿಯಾಗಿ ನಿಂತು ಮುಂದೆ ತಮ್ಮ ಪಕ್ಷ ಅಧಿಕಾರಕ್ಕೆ ಬರುವಂತಾಗಲು ಕಾರಣರಾದರು.